people are on me. Every day there is some party pictures with some all like nice clothing and full model poses and everything. Every day it is there in your page. No, it's there. So ಎಲ್ಲರೂ ಅನ್ಕೊಳ್ತಾರೆ like okay, he's chilling, he's having fun in life at best anta, but there's other side. Basically, you know what, on the internet we put out like more of our happy moments. Correct. But like if I start putting more of my business, yaru nodala. One of the reasons I get out is partying madak hodruno To meet people. it's to meet people. So It's still business. yeah, there's a word, right? Your network is your net worth anta. If you hang out with 9 rich people, you'll be the 10th richest person. ಸೊ ಹ್ಯಾಂಗ್ ಔಟ್ ವಿತ್ ಸಮ್ ಸಕ್ಸಸ್ಫುಲ್ ಪೀಪಲ್. ಅಂದ್ರೆ ಡೈಲಿ ಲೈಫ್ ಜನ ನೋಡಿ ಮಾತಾಡಿ ನಮಗೂ ಸಾಕಾಗ್ಬಿಟ್ಟಿರುತ್ತೆ. ಸ್ವಲ್ಪ ಮೀ ಟೈಮ್ ಮಾಡೋಣ ಅಂತ. ನನ್ನ ಪಾಡಿಗೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ. ಸೊ ಮೀ ಟೈಮ್ ಅಂತ ಹೋಗ್ಬಿಟ್ಟು ರಿಲ್ಯಾಕ್ಸೇಷನ್ ಮಾಡ್ಕೊಂಡ್ ಬರ್ತೀನಿ. 12th ಪಾಸ್ ಆಗ್ಲಿಲ್ಲ, ಸೊ ಡ್ರಾಪ್ ಔಟ್ ಆದ್ದೆ. ಅದಾದ್ಮೇಲೆ ಬೇರೆ ಏನ್ ಚಾಯ್ಸ್ ಇರ್ಲಿಲ್ಲ, ಸೊ ಆಂಟ್ರಪ್ರೆನರ್ ಆಗೋಣ ಅಂತ ಡಿಸೈಡ್ ಮಾಡಿದೆ. ಹೌದು. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಇನ್ಫ್ಲೂಯೆನ್ಸರ್, ಮಾಡೆಲ್ ಅಂಡ್ ಅನ್ ಆಂಟ್ರಪ್ರೆನರ್ ಯುಧಿಷ್ಠಿರ್ ನಾರಾಯಣ್. ಹಾಯ್ ಯುಧಿಷ್ಠಿರ್, ವೆಲ್ಕಮ್ ಟು ದ ಸಂಜೆ ಶೋ. ಹಾಯ್, ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್. ಸೊ ಆಂಟ್ರಪ್ರೆನರ್ ಆಗಿದ್ದೀರಾ. ಈ ವರ್ಡ್ ನ ಪ್ರೊನೌನ್ಸ್ ಮಾಡಕ್ಕೆ ಆಂಟ್ರಪ್ರೆನರ್ ಆದ್ಮೇಲೆ ಕಲ್ತಿದ್ದ, ಮುಂಚೆನೆ ಕಲ್ತಿದ್ರ? ಇಲ್ಲ, ಆಕ್ಚುಲಿ ನನಗೆ ಗೊತ್ತಿಲ್ಲ ಇದು ಯಾವಾಗ ಕಲ್ತಿದಂತ. ಮುಂಚೆ ನನ್ಗೆ ಗೊತ್ತೇ ಇರಲಿಲ್ಲ ಏನು ಆಂಟ್ರಪ್ರೆನರ್ ಅಂದರೆ. ಆಮೇಲೆ ಕಾಲೇಜಿನ ಡ್ರಾಪ್ ಔಟ್ ಆದಮೇಲೆ ಆವಾಗ ವಾಟ್ ಇಸ್ ಆಂಟ್ರಪ್ರೆನರ್ ಅಂದರೆ ಏನು ಮಾಡ್ತಾರೆ ಅಂತ ಆವಾಗ ಕಲ್ತಿದ್ದು ವರ್ಡ್. ಓಕೆ, ನೀವು ಕಾಲೇಜ್ ಡ್ರಾಪ್ ಔಟ್ ಯಾವಾಗ ಆಗಿದ್ದು, ಯಾಕೆ? ಐ ಥಿಂಕ್ ಒಂದು 2016 ನಾನೇನಂದ್ರೆ ಐ ಆಮ್ ಅನ್ ಆರ್ಟಿಸ್ಟ್. ನನಗೆ ಈ ಪೇಂಟಿಂಗ್ ಮಾಡೋದು, ಸ್ಕೆಚ್ ಮಾಡೋದು ಅದು ಜಾಸ್ತಿ ಇಷ್ಟ ಆಯ್ತು. ನಮ್ಮ ಮಮ್ಮಿ ಸೈನ್ಸ್ PCMC ಸೇರಿಸಿದ್ರು ಕಾಲೇಜ್ನಲ್ಲಿ. ಸೈನ್ಸ್ ಮ್ಯಾಥ್ಸ್ ಅದೆಲ್ಲ ನನ್ನ ತಲೆಗೆ ಹೋಯ್ತಿರ್ಲಿಲ್ಲ. ಅದಕ್ಕೆ 12th ಆಗಲಿಲ್ಲ ಅಂತ 12th ಪಾಸ್ ಆಗಲಿಲ್ಲ. ಸೊ ಡ್ರಾಪ್ ಔಟ್ ಆದ್ದೆ. ಅದಾದ್ಮೇಲೆ ಬೇರೆ ಏನ್ ಚಾಯ್ಸ್ ಇರ್ಲಿಲ್ಲ, ಸೊ ಆಂಟ್ರಪ್ರೆನರ್ ಆಗೋಣ ಅಂತ ಡಿಸೈಡ್ ಮಾಡಿದೆ. ಹೌದು. ಹೌ ಇಸ್ ಇಟ್ ಗೋಯಿಂಗ್? ಇಟ್ಸ್ ಗೋಯಿಂಗ್ ಅಮೇಝಿಂಗ್. ತುಂಬಾ ಚೆನ್ನಾಗಿ ನಡೀತಿದೆ. 2016 ಇಂದ ಇಲ್ಲಿ ತನಕ ಜರ್ನಿ ಕಷ್ಟ ಆಯ್ತು, ಬಟ್ ಇವಾಗ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಿದೆ. ಒಂದು 2 weeks ಆಗೋ ಓನ್ಲಿ ಐ ವಾನ್ ಆಂಟ್ರಪ್ರೆನರ್ ಆಫ್ ದ ಇಯರ್ ಅವಾರ್ಡ್ ಬೈ ಕರ್ನಾಟಕ ಬಿಸ್ನೆಸ್ ಅವಾರ್ಡ್ಸ್. ಥ್ಯಾಂಕ್ ಯು. ಚೆನ್ನಾಗಿ ನಡೀತಿದೆ. ನೈಸ್. ತುಂಬ ಕೇಳಿದೀವಿ, ದೊಡ್ಡ ಬಿಸ್ನೆಸ್ ಮೆನ್ನು ಮೋಸ್ಟ್ಲಿ ಡ್ರಾಪ್ ಔಟ್ಸ್ ಇರ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಇಲ್ಲ ನನಗಿನ್ನು ಓದೋಕ್ಕಾಗಲ್ಲ ಅಂತ ಹೇಳಿದಾಗ ಏನು ಹೇಳಿದ್ರು? ಸೇಮ್ ಎಲ್ಲರ ಮನೇಲಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಪೇರೆಂಟ್ಸು. ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಓದಿಸಿರ್ತಾರೆ 12th ತನಕ. ಆಮೇಲೆ ಪಾಸ್ ಆಗಲಿಲ್ಲ ಅಂದರೆ ಡ್ರಾಪ್ ಔಟ್ ಇದೆ, ಖರ್ಚು ಮಾಡಿದೆಲ್ಲ ವೇಸ್ಟು, ನೀನು ಸಾಕಿದ್ದು ವೇಸ್ಟು ಅಂತ ಎಲ್ಲ ಹಂಗೆ ಇಟ್ಸ್ ಕಾಮನ್ ಪೇರೆಂಟ್ಸ್ನಲ್ಲಿ. ಇಟ್ಸ್ ನಾಟ್ ದೇರ್ ಫಾಲ್ಟ್ ಆಲ್ಸೋ, ಬಿಕಾಸ್ ಅವರು ಕೆಲಸ ಮಾಡಿದ್ರು ಬೆಳ್ಸೋಕ್ಕೆ, ಅದೆಲ್ಲ ಆಯಿತು. ಇವಾಗ ಫ್ಯಾಮಿಲಿ ಪ್ರೆಷರು, ರಿಲೇಟಿವ್ಸು ಎಲ್ಲರೂ ನೋಡಿ ಫನ್ ಮಾಡ್ತಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ. ಡ್ರಾಪ್ ಔಟ್ ಆದಮೇಲೆ ನಾನು ಸ್ವಲ್ಪ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಿದೆ, ನಾನು ಬೇರೆದು ಮಾಡ್ತೀನಿ, ಪ್ರೂವ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ. ಕಷ್ಟ ಆಯಿತು. ಲೈಕ್ ಲಾಸ್ಟ್ 1-2 years ಡ್ರಾಪ್ ಔಟ್ ಆದ್ಮೇಲೆ ತುಂಬ ಕಷ್ಟ ಆಯಿತು. ಬಟ್ ಸ್ಲೋ ಬೈ ಸ್ಲೋ ಅವರು ದೇ ಸ್ಟಾರ್ಟೆಡ್ ಸೀಯಿಂಗ್ ದ ಪ್ರೋಗ್ರೆಸ್ ಅಲ್ವಾ. ಅವಾಗ ದೇ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಓಕೆ ಹಿ ಮೈಟ್ ಡೂ ಸಮಥಿಂಗ್ ಎಲ್ಸ್ ಅಂತ. ಬಟ್ ಆಮೇಲೆ ಒಂದು 2-3 years ಆದಮೇಲೆ ದೇ ವೆ ವೆರಿ ಪ್ರೌಡ್. ದೇ ಆರ್ ಮೋರ್ ದೆನ್ ಹ್ಯಾಪಿ ದಟ್ ಐ ಡ್ರಾಪ್ಡ್ ಔಟ್ ಆಫ್ ಕಾಲೇಜ್. ಇವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರಾ, ಅಥವಾ ಯುನೋ ದೇ ವರ್ ನಾಟ್ ವಿತ್ ಯು? ಹೌ ವಾಸ್ ದ್ಯಾಟ್? No, actually, more than relatives, my friends were there. ಹೆಂಗಂದ್ರೆ ಫ್ರೆಂಡ್ಸೇ ಸಪೋರ್ಟ್ ಮಾಡಿದ್ರಿಂದನೇ ಐ ಕೇಮ್ ಯು. ಇವಾಗ ಆಂಟ್ರಪ್ರೆನರ್ ಅಂದರೆ ಇಟ್ಸ್ ಬೇಸಿಕ್ಲಿ ಎಲ್ಲರಿಗೂ ಗೊತ್ತಿರಬೇಕಲ್ಲ ಬಿಸ್ನೆಸ್ ಏನಂತ, ಏನು ಮಾಡ್ತಾನೆ ಅಂತ. ಸೊ ಎಲ್ಲರೂ ದೇ ಸ್ಟಾರ್ಟೆಡ್ ರೆಫರಿಂಗ್. ದೇ ವರ್ ಲೈಕ್ ಈಸ್ ಹಾರ್ಡ್ ವರ್ಕಿಂಗ್ ಗಾಯ್, ಸಪೋರ್ಟ್ ಮಾಡೋಣ ಅಂತ. ಸಪೋರ್ಟ್ ಮಾಡಿದ್ಕೆ ಐ ಬಿಕೇಮ್ ಸಮಥಿಂಗ್ ಲೈಕ್ ದಿಸ್ ಬಿಕಾಸ್ ಆಫ್ ಆಲ್ ಫ್ರೆಂಡ್ಸ್ ಇಟ್ಸೆಲ್ಫ್. ನೈಸ್ ನೈಸ್. ಸೊ ಟು ಸ್ಟಾರ್ಟ್ ದಿಸ್ ನಿಮ್ಗೇನೋ ಇನ್ವೆಸ್ಟ್ಮೆಂಟ್ ಏನೋ ಬೇಕಾಗುತ್ತೆ. ಹೇಗೆ, ಹೌ ಡಿಡ್ ಯು ಗೆಟ್ ದ್ಯಾಟ್? ಅಪ್ಪ ಅಮ್ಮನೇ ಕೇಳಿದ್ರಾ ಅಥವಾ friends help ಮಾಡಿದ್ರಾ ಅದಕ್ಕೂ? So the field I am in, I didn't need much investment. It's more of a service based alwa. So I started working. ಹೆಂಗಂದ್ರೆ my brother had got me a camera. ಕ್ಯಾಮ್ರಾ ಇಟ್ಕೊಂಡೆ ಫೋಟೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಅ ಫೋಟೋಗ್ರಾಫರ್ ಬಿಫೋರ್. ಸೊ ಫೋಟೋ ಶೂಟ್ ಮಾಡ್ತಾ ಅಲ್ಲಿ ಬಂದಿರೋ ಕಾಸನ್ನೆಲ್ಲ ಸೇವ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ತಾ ನೀವೇ ಮಾಡೆಲ್ ಆಗ್ಬಿಟ್ರಿ. ಹಂಗೆ ಟ್ರೈ ಮಾಡಿದೆ. ಸೊ ಅದನ್ನ ಫೋಟೋ ಶೂಟ್ ಮಾಡ್ತಾ ಕಾಸು ಬಂದಿದ್ದೆಲ್ಲ ಸೇವ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಆಗಿ ಲರ್ನ್ ಮಾಡ್ಕೊಂಡು ಕಂಪ್ನಿಗೆಲ್ಲ ಅಪ್ರೋಚ್ ಮಾಡಿ ಹಂಗೆ ಬೆಳ್ದೆ. ಇವಾಗ ಏನ್ ಮಾಡೋದು?
ಇವಾಗ ಐ ಹ್ಯಾವ್ 3 companies. Okay. One is a marketing and consultancy company. One is a production house and a coffee and juice shop open ಮಾಡ್ತಿದ್ದೀವಿ ಇವಾಗ. ನಮಗೋಸ್ಕರ ಕಾಫಿ ಜ್ಯೂಸು ಏನಾರು ಆಫ್ ತಗೊಂಡ್ಬಂದ್ರೆ ಕೋರ್ಸ್ ಫ್ರೀಯಾಗಿ ಎಲ್ಲರಿಗೂ ಕೊಡ್ತೀವಿ. ಅದು ಅಲ್ಲ ಅಲ್ಲಿ ಕೊಡ್ತೀರಾ, ಇಲ್ಲಿ ತಗೊಂಡು ನೋಡಿ ವಿನೋದ್ ತಂದೆ ಇಲ್ಲ. ಇಲ್ಲ, ಎಲ್ಲರಿಗೂ ತಂದು ಕೊಡ್ತೀವಿ ಆ ಥರ ಏನಿಲ್ಲ. ಓಕೆ, 24 ವರ್ಷಕ್ಕೇನೆ ಎಷ್ಟೊಂದು ಬಿಸ್ನೆಸ್ಗಳು ಶುರು ಮಾಡಿ you're standing on your own, you're doing well for yourself. How does it feel? It feels very proud actually. ಬಟ್ ಏನಂದರೆ ಐ ಡೋಂಟ್ ಹ್ಯಾವ್ ಟು ಟೇಕ್ ದ್ಯಾಟ್ ಪ್ರೈಡ್ ಇನ್ ಮೈ ಸೆಲ್ಫ್. ಮಾಡಿದ್ದೀನಿ ಅದು ಅಂತಲ್ಲ. ಐ ಫೀಲ್ ಲೈಕ್ ಐ ಆಮ್ ಸ್ಟಿಲ್ 24. ಐ ಫೀಲ್ ಲೈಕ್ ಮೈ ಕರಿಯರ್ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್. ಇವಾಗ ಸ್ಟಾರ್ಟ್ ಆಗಿದೆ. ದೇರ್ ಇಸ್ ಮೋರ್ ಟು ಡೂ. ಎಸ್, ಸೊ ಪಿಕ್ಚರ್ ಅಭಿ ಬಾಕಿ ಹೈ. ಸೊ ಇವಾಗ ಅಷ್ಟೇ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ 6 years is what my life decides. So I need to keep going, continue ಮಾಡ್ತಾ ಇರಬೇಕು, stay humble and grounded, work hard, do good things ಅಷ್ಟೇ. And you should get coffee also for everybody. For whenever sure. you meet. For sure. We'll sponsor coffee every day. Thank you. So you said ನಿಮ್ಮ ಹತ್ರ you have 3 business ಅಲ್ಲ. ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಇದೆ ಅಂತ ಹೇಳಿದ್ರಿ. ಹೌ ಡಿಡ್ ದ್ಯಾಟ್ ಸ್ಟಾರ್ಟ್? ಅದು ಫಸ್ಟ್ ಸ್ಟಾರ್ಟ್ ಆಗಿದೆ. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಜರ್ನಿ. ಸೊ ಅದು ಹೆಂಗೆ ಅಂದರೆ ಫೋಟೋಗ್ರಾಫರ್ ವರ್ಕ್ ಮಾಡ್ತೀನಲ್ಲ. ಸೊ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಓಕೆ. ಅವರು ದೇವರ್ ಲೈಕ್ ಯು ಆರ್ ಎನಿವೇ ಡೂಯಿಂಗ್ ಫೋಟೋಶೂಟ್ ಅಲ್ವಾ, ಸ್ವಲ್ಪ ಮಾರ್ಕೆಟಿಂಗ್ ಹ್ಯಾಂಡಲ್ ಮಾಡು, ಓಕೆ, ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡು, ಪ್ರಮೋಷನ್ಸ್ ಅದೆಲ್ಲ ಹೇಳಿದ್ರು. ದೆನ್ ಐ ಟುಕ್ ಇಟ್ ಅಪ್. ಐ ವಾಸ್ ಲೈಕ್ ಲೆಟ್ ಮೀ ಟ್ರೈ ದಿಸ್ ಅಂತ. ಸೊ ಅಲ್ಲಿಂದ ಕಲ್ತಿ ಐ ವಾಸ್ ಲೈಕ್ ವೈ ಡೋಂಟ್ ಐ ಫಾರ್ಮ್ ಅ ಕಂಪ್ನಿ ಇಟ್ಸ್ ಅಲ್. ಆವಾಗ ಬೇರೆ ಕಂಪ್ನಿಯವರು ನೋಡಿದ್ರು, ದೇ ಅಪ್ರೋಚ್ ಮೀ, ದೆನ್ ಐ ಗಾಟ್ ಇನ್ ಟಚ್ ವಿತ್ ದೆಮ್ ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲೈಂಟ್ಸ್ ಇನ್ ದ ಕಂಟ್ರೀಸ್. And company is going pretty good now and we are expanding as well all over the country. So ಇದೆಲ್ಲ ನೀವು ಒಬ್ಬರೇ ಮಾಡಿದ್ದಾ ಅಥವಾ you had people with you? ಇದು ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದು and I found really smart team and a lot of people working for me now. Wow. Thank you. Okay. So apart from marketing company, you said coffee shop ಕೂಡ ಇದೆ ಅಂತ. ಅದು ಎಲ್ಲಿರೋದು? ಟೆಲ್ ಅಸ್ ಅಬೌಟ್ ದ್ಯಾಟ್. ಅದು ಹೇಗೆ ಸ್ಟಾರ್ಟ್ ಆಯಿತು? ಅದನ್ನು ಏನಕ್ಕೆ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ರಿ? ಸೊ ಐ ಜನರಲಿ ವರ್ಕ್ ಇನ್ ದ F&B ಇಂಡಸ್ಟ್ರಿ ಅಲ್ವಾ, ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಕಂಪ್ನಿನ ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ F&B ಅಲ್ಲಿ ಹೆಲ್ಪಿಂಗ್ ದೆಮ್ ವಿತ್ ಮಾರ್ಕೆಟಿಂಗ್. ಯಾ ದೆನ್ ಐ ವಾಸ್ ಲೈಕ್ ವೈ ನಾಟ್ ಓಪನ್ ಮೈನ್ ಇಟ್ ಸೆಲ್ಫ್. ನನ್ನ ಕಾಫಿ ಶಾಪ್ ಏನಕ್ಕೆ ಓಪನ್ ಮಾಡಬಾರ್ದು ಅಂತ. ದೆನ್ whatever money I had saved alva, so I was like I either wanted to buy a house or invest somewhere. ಎರಡು ಆಪ್ಷನ್ ಇತ್ತು. or buy a car ಅಂತಿತ್ತು. ಸೊ ನಾನೇನು ಅಂದ್ಕೊಂಡೆ I can buy a house and car any time later, but a good investment ಅಂತ ಕಾಫಿ ಶಾಪ್ನಲ್ಲೇ ಇನ್ವೆಸ್ಟ್ ಮಾಡಿದೆ. I bought the coffee shop itself. So I thought it's a smart move ಅಂತ ಕಾಫಿ ಶಾಪೇ ತೊಗೊಂಡು ಸೊ ಅಲ್ಲಿ ಸ್ಟಾರ್ಟ್ ಮಾಡಬೇಕಂತ I started the brand, but I was very passionate about coffee and juice. ಅದಕ್ಕೆ planned it out. Okay. ಹೇಗೆ ನಡೀತಾ ಇದೆ ಅದು? It started now actually. Just launching it. Full-fledged ಆಗಿ we are launching next month. Oh wow, okay. Yes. It's ಅದಕ್ಕೆ ಕಾಫಿ ತರಲಿಲ್ಲ ನೀವು? ಇಲ್ಲ ಅದು ಹೇಳ್ಬೇಕು ತಾನೆ ಕೇಳಿದಾಗ. ಇಲ್ಲ ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಅಷ್ಟರಲ್ಲಿ ಓಪನ್ ಆಗಿರುತ್ತೆ. ಎಸ್. ಇನಾಗ್ರೇಷನ್ ಓಪನಿಂಗ್ಗೆ ನಮ್ಮನ್ನ ಕರಿತೀರಾ ತಾನೆ? ಕರಿತೇವೆ, ಎಲ್ಲರೂ ಫುಲ್ ಟೀಮ್ನೇ ಕರಿತೇವೆ. ಇಲ್ಲಿ ನೋಡ್ತಾ ಇರೋರು ಎಲ್ರಿಗೂ? ಎಲ್ಲರನ್ನೂ ಕರಿತೀವಿ. ಎಲ್ಲಿರೋದು? ಮಿನರ್ವಾ ಸರ್ಕಲ್, ವಿಪುರಂ ಫುಡ್ ಸ್ಟ್ರೀಟ್ ಹತ್ರ. ಓಕೆ, ಅಲ್ಲೇ ಇರೋದು. ಓಕೆ. ಸೊ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಲೈಕ್? Childhood was actually very introvert when I was a child. Okay. Until I was studying in college alwa, I was shy and ತುಂಬಾ anxiety ಇತ್ತು. Okay. ಜನ ಏನಂತಾರೆ, what people would feel. I wasn't talking to much people. I was very anxious ಇವಾಗ ಮುಂಚೆಗಿಂತ. Okay. Childhood was I'm an artist. ಅದು ಸ್ಕೆಚ್ ಮಾಡ್ಕೊಂಡು ನಾರ್ಮಲ್ ಸ್ಕೂಲ್ ಚೈಲ್ಡ್ ಥರ ಹೋಗಿ I was looking into more of art. Okay. Then ಕಾಲೇಜ್ ಬಿಟ್ಟಾದ್ಮೇಲೆ I became the extremely opposite. I became an extrovert. Life in that ಇಂಟ್ರೋವರ್ಟ್ ಆಗಿದ್ರೆ ಕಷ್ಟ ಬೀಂಗ್ ಆಂಟ್ರಪ್ರೆನರ್ ಅಂತ ಗೊತ್ತಾಯ್ತು ಅಂತ ಅರ್ಥ ಮಾಡ್ಕೊಂಡು ಎಕ್ಸ್ಟ್ರೋವರ್ಟ್ ಆಗ್ಬಿಟ್ರಿ. ಎಸ್, ಐ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್, ಎಲ್ಲರ ಹತ್ರ ಮಾತಾಡೋದು, ಇವಾಗ ಎಲ್ಲರ ಹತ್ರ ಮಿಂಗಲ್ ಆಗಿ ಫ್ರೆಂಡ್ಲಿ ಆಗಿ ಹೋಗ್ತಿರುವಾಗ ಆವಾಗ ಅರ್ಥ ಆಯ್ತು ದ ಕಾನ್ಫಿಡೆನ್ಸ್ ಮೇಕ್ಸ್ ಯು ಬೆಟರ್ ಅಂತ. ಆ ಕಾನ್ಫಿಡೆನ್ಸ್ ಇಟ್ಕೊಂಡೆ ಬಿಕೇಮ್ ಎನ್ ಎಕ್ಸ್ಟ್ರೋವರ್ಟ್. ಓಕೆ. ಡೋಂಟ್ ಯು ಥಿಂಕ್ in this day and age
a degree is important? It's very important. A lot of people actually ನಾನು ನೋಡಿ like even I want to start, I'll drop out of college ಅಂತೆಲ್ಲ ಕೇಳಿದ್ರು ನನ್ನ. I said them no, not at all. ನನ್ನ ಜರ್ನಿ ಏನೋ ಡಿಫ್ರೆಂಟ್ ಇತ್ತು. You could say hard work and luck as well. ಇದು ಎಲ್ಲರಿಗೂ ಆಗಲ್ಲ. Correct. It depends on how you shape up it. ಈ ಕಾಲದಲ್ಲಿ ಡಿಗ್ರಿ ಇಲ್ಲ ಅಂದರೆ ಆಗಲ್ಲ. Correct. But it's very important. Degree is very important. You can continue your passion also. Passion continue ಮಾಡ್ಬೋದು, but you can study as well. But never give up on studies. You might not know. You might become something big as well. So, but entrepreneur journey, you don't really require a degree as much as it, because it's a business. It depends on what kind of business you're doing. So, but it's very important. Getting a degree and studying is very important, and you have to do it. ಯಾವತ್ತಾದ್ರೂ ಅನ್ಸಿದ್ಯಾ ಡಿಗ್ರಿ ಒಂದು ಕಂಪ್ಲೀಟ್ ಆಗಬೇಕಾಗಿತ್ತು, ಮಾಡಬೇಕಾಗಿತ್ತು ಅಂತ? ತುಂಬ ಸತಿ ಅನಿಸ್ತು ಕಾಲೇಜ್ ಲೈಫ್ ಮಿಸ್ ಮಾಡ್ಕೊಂತಿದ್ದೆ ಅಂತ. ಬಟ್ ಐ ನೆವರ್ ರೆಗ್ರೆಟೆಡ್ ದಟ್ ಐ ವಾಂಟೆಡ್ ಎ ಡಿಗ್ರಿ ಆರ್ ಎನಿಥಿಂಗ್. ಏನಕ್ಕಂದರೆ ಐ ರಿಮೆಂಬರ್ ದೇರ್ಸ್ ಎ ಸ್ಟೋರಿ. So the college which didn't give me a seat alva, they didn't give me a seat, like ಸಿಕ್ಕಿಲ್ಲ PULA college. I'll join ಆಗಬೇಕಾಯ್ತು. Same college after 3 years invited me as a chief guest. Wow, okay. So that day I realized I never have to regret that I didn't get a degree. Correct. It is a proud moment. Yes, absolutely. But ಸೊ ಇವಾಗ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅವ್ರ ಕಾಲೇಜ್ ಸ್ಟೋರೀಸ್ ಎಲ್ಲ ಶೇರ್ ಮಾಡಿದಾಗ ಹೇಗನ್ಸುತ್ತೆ? ನನಗೂ ಹೋಗ್ಬೇಕು ಅನ್ಸುತ್ತೆ ಕಾಲೇಜ್ನಲ್ಲಿ. ಇವಾಗ ಹೋಗೋ ಪ್ಲಾನ್ಸ್ ಏನಾದ್ರು ಇದೆಯಾ? ಇಲ್ಲ ಇವಾಗ ಬಿಸ್ನೆಸ್ ಚೆನ್ನಾಗಿದೆ. ಬಿಸ್ನೆಸ್ ಚೆನ್ನಾಗಿದೆ. ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ನ ಹೈರ್ ಮಾಡಬೇಕು. ಮೋರ್ ದೆನ್ ಗೋಯಿಂಗ್ ಟು ಕಾಲೇಜ್, ಐ ನೀಡ್ ಟು ಹೈರ್ ಮೋರ್ ಕಾಲೇಜ್ ಸ್ಟೂಡೆಂಟ್ಸ್. ಆ ಥರ. So I need to help them out as well. I've done something good. I'm in a position to help them out, so I could hire them more than going to college. Okay. So modeling work ಹೆಂಗ್ ನಡೀತಾ ಇದೆ? Modeling ಚೆನ್ನಾಗಿದೆ. It's just a passion, I would say. ಅದು ಹೆಂಗೆ ಸ್ಟಾರ್ಟ್ ಆಗಿದೆ ಅಂದರೆ, ಹಿಂಗೆ ಫೋಟೋ ಶೂಟ್ ಮಾಡ್ತಾ ಹಿಂಗೆ ಯಾರೋ ನೋಡಿದ್ರು ಬ್ರ್ಯಾಂಡ್ ಅವರು, ನೀನೇ ಯಾಕೆ ಮಾಡಲ್ ಆಗ್ಬಾರ್ದು ಅಂತ ಕರೆದ್ರು. ಐಸ್ ಲೈಕ್ ಓಕೆ ಲೆಟ್ ಮೀ ಟ್ರೈ ಅಂತ ಐ ಸ್ಟಾರ್ಟೆಡ್ ಪೋಸಿಂಗ್. ಹೌದು, ಕರೆದ್ರು. ಇಲ್ಲ ಆ ಥರ ಇಲ್ಲ. ಸೊ ಅವರು ಕರೆದ್ರು, like why don't you model anta. Then I was like okay, let me give it a try anta try ಮಾಡ್ದೆ. But thankfully they thought I'm photogenic face anta. More than 50 brands I've done till now. Okay. I've done for all e-com and offline as well. Okay. That's just a passion, passion. I like getting pictures clicked ata. Okay. Yes. ಹಾಗಾದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಹೇಗೂ ಇಷ್ಟನಲ್ಲ ನಿಮ್ಗೆ ಅಂತ ಶೂಟ್ ಹೋಗಿದ್ದೀರಾ? ಇಲ್ಲ ಹೋಗಿದ್ದೆ, ಆ ಥರ ಏನಿಲ್ಲ. ಇಟ್ಸ್ ಜಸ್ಟ್ ಪ್ಯಾಷನ್ ಅಲ್ವಾ, ಅದು ಮನಿ ಮೇಕಿಂಗ್ ಬಿಸ್ನೆಸ್ ಅನ್ಕೊಂಡಿರ್ಲಿಲ್ಲ. ಜಸ್ಟ್ ಪ್ಯಾಷನ್ಗೆ ಐ ವಾಸ್ ಲೈಕ್ ಲೆಟ್ ಮೀ ಡೂ ಅಂತ ಅಷ್ಟೇ. ಅಂಡ್ ಅದನ್ನು ಕ್ಲಿಕ್ ಆಯ್ತು. ಅದು ಕ್ಲಿಕ್ ಆಯ್ತು. ಇಟ್ಸ್ ದೇರ್. ಇಟ್ಸ್ ನಾಟ್ ಲೈಕ್ ಅ ಕರಿಯರ್ ಥಿಂಗ್. ಇಟ್ಸ್ ಜಸ್ಟ್ ಪ್ಯಾಷನ್. ಅದೇನಂದ್ರೆ ಇಟ್ ಗಿವ್ಸ್ ಯು ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಕ್ಚುಲಿ. ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಗುಡ್ ಪ್ರೈಸಿಂಗ್ ಆ್ಯಂಡ್ ಲೈಕ್ ಒಂದು ಸತಿ ಲೈಕ್ ಅದು ಮ್ಯಾಗ್ಝಿನ್ನಲ್ಲೋ ಇಲ್ಲ ಪೋಸ್ಟರ್ನಲ್ಲೋ ನಿಮ್ಮ ಫೋಟೋ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಯೋರ್ ಪೇರೆಂಟ್ಸ್ ಆಲ್ಸೋ ಫೀಲ್ ಹ್ಯಾಪಿ ಅಬೌಟ್ ಇಟ್. ಸೊ ಐ ವಾಸ್ ಲೈಕ್ ಲೆಟ್ ಮೀ ಕಂಟಿನ್ಯೂ ಆ್ಯಂಡ್ ಡೂ ಇಟ್. ಅಪ್ಪ ಅಮ್ಮ ಕೊಟ್ಟಿದ್ದು ಸ್ಕೂಲ್ ಕಾಲೇಜ್ ಫೀನ ವಾಪಸ್ ಅವ್ರಿಗೆ ನೀವು ಕೊಟ್ಟಿದ್ರಿ, ಅವಾಗ ನಾನು ಕಾಲೇಜ್ಗೆ ಹೋಗ್ಲಿಲ್ಲ, ಇವಾಗ ವಾಪಸ್ ಕೊಡ್ತಾ ಇದ್ದೀರಿ ಅಂತ ಕೊಟ್ಟಿರೋದಿದ್ಯಾ? ಎಸ್, ಸಿನ್ಸ್ 2018 ಅಲ್ವಾ. ಸೊ ಐ ಹ್ಯಾವ್ ನಾಟ್ ಲೆಟ್ ಮೈ ಪೇರೆಂಟ್ಸ್ ಪೇ ಅ ಸಿಂಗಲ್ ಬಿಲ್ ಇನ್ ದ ಹೌಸ್. ವಾವ್. ಸೊ ಐ ಟೋಲ್ಡ್ ದೆಮ್ ಇವಾಗ ರಿಟೈರ್ ಆಗಿ ಇವಾಗ ನಾನು ಚೆನ್ನಾಗಿದ್ದೀನಿ, ನೋಡ್ಕೊಂತೀನಿ ಅಂತ. ನಮ್ದು ಸ್ವಲ್ಪ ಬಿಲ್ ಇದೆ, ಕಳಿಸ್ಬೋದಾ ನಿಮ್ಗೆ? ಆಫ್ಕೋರ್ಸ್, ನೀವು ನನಗಿಂತ ಚೆನ್ನಾಗಿ ಮಾಡ್ತಿದ್ರ ಬೇಡ ಅನ್ಸುತ್ತೆ. ಸೊ ಹೌ ಇಸ್ ಲೈಫ್ ಇನ್ ಜನರಲ್? ಎಷ್ಟು ಕಷ್ಟ ಟು ಬಿ ಆನ್ ಆಂಟ್ರಪ್ರನರ್, ಟು ಅಂದರೆ ಬಿಸ್ನೆಸ್ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ? ಬಿಸ್ನೆಸ್ ಇಸ್ ವೆರಿ ಡಿಫಿಕಲ್ಟ್. ಮೈ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಜನ ಅನ್ಕೊಂತಿರ್ತಾರೆ, ದೇ ಸಿ ಮೀ ಚಿಲ್ಲಿಂಗ್ ಅಟ್ ಗುಡ್ ರೆಸ್ಟೋರೆಂಟ್ಸ್, ಲಾಟ್ ಆಫ್ ಪ್ರಿಟಿ ಪೀಪಲ್ ಆರ್ ಅರೌಂಡ್ ಮೀ. ಎವ್ರಿ ಡೇ one there is some party pictures with some all like nice clothing and full model poses and everything. Every day it is there in your page. No, it's there. So ellaru ankoltare like okay, he's chilling, he's having fun,
in life at best anta, but there's other side. Basically, you know what, on the internet we put out like more of our happy moments. Correct. But like if I start putting more of my business, yaru nodala. So that I just keep to business anta. But it's a difficult actually. How I do structure andre, I wake up, my first thing I open my phone, I start making calls ಮಾಡ್ತೀನಿ ಕೆಲಸ ಹೆಂಗೆ ನಡೀತಿದೆ ಅಂತ. I continue work till night 8:30. Okay. 8:30 ತನಕ ಕೆಲಸ ಮಾಡಿ, then I get out partying or I get out to meet people. One of the reasons I get out is partying ಮಾಡಕ್ ಹೋದ್ರುನು To meet people. it's to meet people. So It's still business. yeah, there's a word, right? Your network is your net worth anta. Correct. So you make more contacts outside than inside. So Yeah, I just go meet people, and influencer life ಬೇರೆ ಇದೆಯಲ್ಲ, Yeah. ಅಲ್ಲಿ ಇಲ್ಲಿ ಎಲ್ಲರೂ ಕರಿತಾ ಇರ್ತಾರೆ, ಆ ಲಾಂಚ್ ಈ ಲಾಂಚ್ ಬನ್ನಿ ಅಂತ. Yeah. ಸೊ ಎಲ್ಲದಕ್ಕೂ ಹೋಗಿ ಇರ್ತೀನಿ. ಓಕೆ, ಸೊ ನಿಮ್ಮ ಫ್ರೀ ಟೈಮಲ್ಲಿ ಇಫ್ ಯು ಗೆಟ್ ಎನಿ ಏನು ಮಾಡ್ತೀರಾ? ಸೊ ಫ್ರೀ ಟೈಮ್ನಲ್ಲಿ ಸಿಕ್ಕಿದಾಗ ವಾಟ್ ಐ ಡೂ ಇಸ್, ಐ ಡೋಂಟ್, ಇಟ್ ಸೌಂಡ್ಸ್ ವಿಯರ್ಡ್, ಲಾಟ್ ಆಫ್ ಪೀಪಲ್ ಡೂ ದಿಸ್ ಐ ಥಿಂಕ್. ಸೊ ಮನೆ ಪಕ್ಕನೇ ಮಾಲ್ ಇದೆ, ನಾನು ಒಬ್ಬನೇ ಮಾಲ್ಗೆ ಹೋಗ್ತೀನಿ. ಯಾವ ಮಾಲು? ಮಂತ್ರಿ ಮಾಲ್. ಓಕೆ. ಸೊ ಐ ಗೋ ಆಲ್ ಅಲೋನ್, ಮಂತ್ರಿ ಮಾಲ್ಗೆ ಹೋಗ್ತೀನಿ. ಐ ಸಿಟ್ ಡೌನ್, ಈಟ್ ಸಮ್ ನೈಸ್ ಫುಡ್, ಗೋ ಟು ಮೂವಿ ಆಲ್ ಅಲೋನ್, ವಾಚ್ ಇಟ್ ಆ್ಯಂಡ್ ಕಮ್ ಬ್ಯಾಕ್. ಒಬ್ರೊಬ್ರೆ ಇವೆಲ್ಲ ಮಾಡೋದಾ? ಮೂವಿನ ಹೋಗಿ ಎಂಜಾಯ್ ಮಾಡ್ಕೊಂಡು ಫುಡ್ ತಿನ್ಕೊಂಡು, ಏನಕ್ಕಂದ್ರೆ ಡೈಲಿ ಲೈಫ್ ಜನ ನೋಡಿ ಮಾತಾಡಿ ನಮಗೂ ಸಾಕಾಗ್ಬಿಟ್ಟಿರುತ್ತೆ, ಸ್ವಲ್ಪ ಮೀ ಟೈಮ್ ಮಾಡೋಣ ಅಂತ. ನನ್ನ ಪಾಡಿಗೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ. ಸೊ ಮೀ ಟೈಮ್ ಅಂತ ಹೋಗ್ಬಿಟ್ಟು ರಿಲ್ಯಾಕ್ಸೇಷನ್ ಮಾಡ್ಕೊಂಡ್ ಬರ್ತೀನಿ. ಆರ್ ಎಲ್ಸ್ ಇಫ್ ಐ ಆಮ್ ಫ್ರೀ, ಐ ಕುಕ್, ಐ ಸ್ಕೆಚ್, ಅದು ಮಾಡ್ತಾ ಇರ್ತೀನಿ. ಓಕೆ ಓಕೆ. ಕುಕಿಂಗ್ ತುಂಬ ಇಷ್ಟನಾ? ಕುಕಿಂಗ್ ಎಸ್, ತುಂಬ ಇಷ್ಟ. ಕುಕಿಂಗ್ ಅಂದರೆ ಫ್ಯಾಷ್. ಏನೇನು ಕುಕ್, ವಾಟ್ ಇಸ್ ಯೋರ್ ಸ್ಪೆಷಲ್ ಡಿಶ್? I can cook good palak paneer. Okay. Good palak paneer or good chicken starters like kebab or anything. Very passionate about cooking ಅನ್ಬೋದು. Okay. ಹೌದು. OTT ನೋಡ್ತೀರಾ? Do you yes, watch. ವೆಬ್ ಸೀರೀಸಾ ಅಥವಾ ಮೂವಿನ? ನಿಮ್ಮ ಇಂಟ್ರೆಸ್ಟ್ ಏನು ನಿಮ್ಮದು? ವೆಬ್ ಸೀರೀಸ್, ಏನಕ್ಕಂದರೆ ಒಂದು 9 ಎಪಿಸೋಡ್ಸ್ ಇರುತ್ತೆ. I like binge watching. Okay. So it very interests me. OTT completely. Okay. ನಿಮ್ಮ ಇವಾಗವರೆಗೂ ನೋಡಿರೋ ಮೋಸ್ಟ್ ಫೇವ್ರೆಟ್ ವೆಬ್ ಸೀರೀಸ್ ಅಂದರೆ ಯಾವುದು? ಮೋಸ್ಟ್ ಫೇವ್ರೇಟ್ OTT ವೆಬ್ ಸೀರೀಸ್ ಅಂದರೆ there's a series called Sacred Games anta. It's one of my most favorite in Netflix. Okay. Apart from that, Game of Thrones. Hindi series. Yes. Apart from that, Game of Thrones any day. Okay. ಅದ್ರಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? Game of Thrones ನಲ್ಲಿ ಜಾನ್ ಸ್ನೋ. Okay. Yes. Absolutely. ಇವಾಗ ರೀಸೆಂಟ್ ಆಗಿ ನೋಡ್ರೋ ಯಾವುದಾದ್ರೂ OTT that you liked, you want to share with us, tell us about it. I really love the series which is based on governments and spy atara. So recently I watched this series called Jack Ryan anta. Okay. It's on Amazon Prime. Okay. It's just quite very interesting. You get to know the reality of USA, how they operate anta. It interests me. Documentary alla. Okay. It's a series. It's a series based on government and spies and countries atara. Okay. Politics. It very interests me. Okay. Yes. ಅದು ರೀಸೆಂಟ್ ಆಗಿ ನೋಡೋದು ಹೌದು. ಓಕೆ. ಸೊ OTT ಅಲ್ಲಿ ಬರೀ ವೆಬ್ ಸೀರೀಸ್ ನೋಡೋದಾ ಅಥವಾ ಯಾವ್ದಾದ್ರು ರೀಸೆಂಟ್ ಆಗಿ ಮೂವಿ ನೋಡಿರೋದಿದ್ಯಾ? ಮೂವಿ ತುಂಬ ನೋಡ್ತೀನಿ. ಇನ್ಫ್ಯಾಕ್ಟ್ ಇವತ್ತು ಬಾರ್ಬಿಲೋ ಓಪೆನ್ಹೈಮರ್ಗೆ ಹೋಗೋಣ ಅಂತಿದ್ದೆ, ಬಟ್ ನೀವು ಕರೆದಿದ್ರಿಂದ ಇಲ್ಲೇ ಬಂದ್ಬಿಟ್ಟೆ. ಸೊ ರೀಸೆಂಟಾಗೆ ಮೂವಿ ನೋಡಿದಂದರೆ ತಮಿಳ್ ಒಂದು ಮೂವಿ ನೋಡಿದೆ. ಐ ಲೈಕ್ ವಾಚಿಂಗ್ ಲಾಟ್ ಆಫ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆ್ಯಕ್ಚುಲಿ. ಕನ್ನಡನೂ ನೋಡ್ತೀನಿ ಜಾಸ್ತಿ, ಬಟ್ ತಮಿಳ್ ಮೂವಿ ಒಂದು ಮಾವೀರನ್ ಅಂತ ಮೂವಿ ಇತ್ತು. ಅದು ಒಬ್ಬನೇ ಹೋಗಿ ನೈಟ್ 10:30 ಹೋಗಿ ಒಬ್ಬನೇ ನೋಡ್ಕೊಂಬಂದೆ. ಓಕೆ. ಹೌದು. ಯಾವಾಗಲೂ ಮೂವೀಸ್ ಎಲ್ಲ ಯಾವಾಗಲೂ ಒಬ್ಬರೇ ನೋಡೋದಾ? ಯಾ, ಮೋಸ್ಟ್ ಆಫ್ ದ ಟೈಮ್ ಒಬ್ಬನೇ ನೋಡ್ತೀನಿ. ಏನಕ್ಕಂದರೆ ಐ ಲವ್ ಎಂಜಾಯಿಂಗ್ ದ ಮೂವಿ ಆ್ಯಂಡ್ ಐ ಆಮ್ ಪಾರ್ಟ್ ಆಫ್ ಕ್ರಿಯೇಟಿವ್ ಇಂಡಸ್ಟ್ರಿ ಅಲ್ವಾ. ಸೊ ಅಲ್ಲಿ ಏನಾದರೂ ಒಳ್ಳೊಳ್ಳೆ ಐಡಿಯಾಸ್ ಇದ್ದರೆ, ಒಳ್ಳೆ ಕಾನ್ಸೆಪ್ಟ್ಸ್ ಏನಾದರೂ ಸಿಕ್ಕಿದ್ರೆ ನಮ್ಮ ಬ್ರ್ಯಾಂಡ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದಿಲ್ಲ, ಮಾರ್ಕೆಟಿಂಗ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದು. ರೈಟ್. ನಮಗೋಸ್ಕರ ಅಂತ ಒಂದು 3 ಮಾರ್ಕೆಟಿಂಗ್ ಟಿಪ್ ಕೊಡ್ಬೋದಾ ನೀವು? 3 ಮಾರ್ಕೆಟಿಂಗ್ ಟಿಪ್. ಒನ್ ಥಿಂಗ್ ಇಸ್, ಬೆಸ್ಟ್ ಥಿಂಗ್ ಇಸ್, ಯು ಗೈಸ್ ಆರ್ ಆಲ್ರೆಡಿ ಡೂಯಿಂಗ್ ಪಾಡ್ಕಾಸ್ಟ್ ಮಾಡ್ತಿದ್ರಾ. It's the best thing which is already happening. It's the most trending thing ಇವಾಗ. Not for Radio City. Okay. Like people in general. Generally, marketing tip. One thing is, have your social media presence very well. If you're an entrepreneur, more than a social media, your LinkedIn has to be the best. Okay. You make ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ಕೊತಾರೆ, ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮೇ ಬೆಸ್ಟ್ ಅಂತ, ಸಾಕು ಅಂತ. ಬಟ್ ಇಫ್ you're an entrepreneur, your LinkedIn has to be a
ಟಾಪ್ ನಾಚ್ ಗೇಮ್ ಅದು Okay. ತುಂಬ ಇಂಪಾರ್ಟೆಂಟ್. ಲಿಂಕ್ಡ್ ಇನ್ ಪ್ರೊಫೈಲ್ ಚೆನ್ನಾಗಿದ್ರೆ ಹ್ಯಾವ್ ಅ ಗುಡ್ bio, all of it, you might make really good contacts in Okay. LinkedIn. ಓಕೆ Apart from that, project very well yourself on social media. ಇವಾಗ ಹೆಂಗೆ ಅಂದರೆ ಲಾಟ್ ಆಫ್ ಪೀಪಲ್ ಸಿ ಇಟ್. ಇವಾಗ ಈವನ್ ಯುವರ್ ಫೌಂಡರ್ಸ್ ಆರ್ ಈವನ್ ಯುವರ್ ಬಿಸ್ನೆಸ್ ಅಕ್ವೈಂಟೆನ್ಸ್ ಎಲ್ಲರೂ ದೇ ಫಾಲೋ ಯು. Yeah. They see what kind of lifestyle and what kind of people you meet and how well you are there. One thing is always dress up good. As an entrepreneur, you always need to be out there. ಓಕೆ Yanakandre, I have observed a lot of people, they don't like tend to. It's personal choice, I understand. But if people have to know you, if people have to see you, dress up and appear very well. That is one important thing. ಓಕೆ Apart from that, be confident. Be confident and approach people and network a lot. ಇವಾಗೂ ಯಾವುದೋ ಒಂದು ಪಾರ್ಟಿಗೆ ಹೋದ್ರೂ ಇವನ್ ವೆನ್ ಯುರ್ ಡ್ರಿಂಕಿಂಗ್ ಅಲ್ವಾ, ಹ್ಯಾವ್ ಅ ಗುಡ್ ಕಾನ್ವೋ ವಿತ್ ದ ಪರ್ಸನ್ ಅಂಡ್ ಟೆಲ್ ವಾಟ್ ಯು ಡೂ. ರೈಟ್ And get- ಯಾವಾಗಾದ್ರೂ ನೆನಪಿಸ್ಕೋತಾರೆ. Yeah. ಅದು ಕುಡ್ದಾಗ ಹೇಳಿದ್ರಂತೂ Yeah, I have closed a lot of business when I was drunk actually. ವಾವ್ That actually worked. ಹೇಗೂ ಕುಡ್ದಿರ್ತಾರ ಸರಿ ಓಕೆ ಎಲ್ಲಿ ಸೆಂಡ್ ಮಾಡಬೇಕು ಅಂತ ಮಾಡಿ. Yeah, let's close deals. So always network with the right people and get to know a lot of people. And ಏನಂದ್ರೆ ಇವಾಗ ಹೆಂಗೆ ಅಂದರೆ ಇಫ್ ಯು ಹ್ಯಾಂಗ್ ಔಟ್ ವಿತ್ 9 rich people, you'll be the 10th richest person. So hang out with some successful people or someone who's in ಸಿಗ್ತಾರೆ business. ಇವರೆಲ್ಲ ಸಕ್ಸಸ್ಫುಲ್ ಪೀಪಲ್. ಸುಮ್ಮನೆ ಹ್ಯಾಂಗ್ ಔಟ್ ಅಂದ್ರೆ ಎಲ್ಲರೂ ಇರ್ತಾರೆ, ಎಲ್ಲ ಅದೇ ಕಡೆ ಹೇಳಿ, ಇದ್ದಾರೆ, ಹೇಳಿ. ಎಲ್ಲ ಕಡೆ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರೆ ಪ್ರಾಬ್ಲಮ್ಮು, ದೇ ಥಿಂಕ್ ಓನ್ಲಿ ಚೆನ್ನಾಗಿರೋ ಗುಡ್ ಲುಕಿಂಗ್ ಪೀಪಲ್ ಜೊತೆ ಹ್ಯಾಂಗ್ ಔಟ್ ಮಾಡಿದ್ರೆ ನಾವು ಚೆನ್ನಾಗಿ ಆಗ್ತೀವಿ ನೋಡಕ್ಕೆ ಅಂತ. ಅದೇನು ನಡೆಯಲ್ಲ. ಇಫ್ ಯು ವಾಂಟ್ ಗ್ರೋ, ಯು ನೀಡ್ ಟು ಹ್ಯಾಂಗ್ ಔಟ್ ವಿತ್ ಸಮ್ ಸಕ್ಸಸ್ಫುಲ್ ಪೀಪಲ್ ಹೂ ಹ್ಯಾವ್ ಬಿಗರ್ ವಿಷನ್ಸ್ ಅಂತ. ಸೊ ಆವಾಗ ಹೆಲ್ಪ್ ಆಗುತ್ತೆ. ಓಕೆ ಎಸ್. ಯಾವಾಗ ಶುರು ಮಾಡಿದ್ದು ಅಂದ್ರಿ ಮಾರ್ಕೆಟಿಂಗ್? ಎಷ್ಟು ವರ್ಷ ಆಗಿದೆ? ನಾವು ಇವಾಗ 2023 ಅಲ್ವಾ, ಐ ಸ್ಟಾರ್ಟೆಡ್ ಇದು ಮಾರ್ಕೆಟಿಂಗ್ ಒಂದು 2018 ಹಂಗೆ ಸ್ಟಾರ್ಟ್ ಆಗಿತ್ತು. ಮಿಡಲ್ನಲ್ಲಿ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿತ್ತು ಕೋವಿಡ್ನಲ್ಲಿ. 2 years ಇಟ್ ವಾಸ್ ಲೈಕ್ ಹೇವಯರ್ ಅಲ್ವಾ, ಬಟ್ ಸ್ಟಿಲ್ ವಿ ವರ್ ವರ್ಕಿಂಗ್. ಬಟ್ ಇನ್ ಲಾಸ್ಟ್ 1 year ಇಂದ ಕ್ಲಿಕ್ ಆಗಿದೆ. ಏನಕ್ಕಂದರೆ ದ ಇಂಟರ್ನೆಟ್ ಬೂಮ್ಡ್ ಅಪ್ ಆ್ಯಂಡ್ ದ ರಿಕ್ವೈರ್ಮೆಂಟ್ ಇವಾಗ ಎಲ್ಲರಿಗೂ ಗೊತ್ತಿದೆ, ಜನಕ್ಕೆ ಗೊತ್ತಾಗಿದೆ ವಾಟ್ ಈಸ್ ಮಾರ್ಕೆಟಿಂಗ್ ಅಂತ. ಇವಾಗ ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ಏನೂ ನಡೆಯಲ್ಲ. ಕರೆಕ್ಟ್. ಹೇಗಿತ್ತು ಕೋವಿಡ್ ಟೈಮಲ್ಲಿ ಟು ಯುನೋ ಕಂಟಿನ್ಯೂ ವಿತ್ ದಿಸ್ ಬಿಸ್ನೆಸ್, ಡೂ ಬೆಟರ್? ಕೋವಿಡ್ ಟೈಮ್ನಲ್ಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಏನಕ್ಕಂದರೆ ಇಟ್ಸ್ ಸರ್ವಿಸ್ ಬೇಸ್ಡ್ ಅಲ್ವಾ. ದ ಕ್ಲೈಂಟ್ಸ್ ವೈ ಕಟಿಂಗ್ ಡೌನ್ ಆನ್ ದರ್ ಕಾಸ್ಟಿಂಗ್, ಬಟ್ ವಿ ಆಲ್ ಹ್ಯಾಡ್ ಟು ಸರ್ವೈವ್ ಅಲ್ಲ. ಆವಾಗ ಒನ್ ಗುಡ್ ಥಿಂಗ್ ಈಸ್ I was working with Instagram itself. Okay. They were paying me to make reels actually. Okay. Maneliddaga they were paying me to make some 20 reels monthly. They were paying really good. Okay. So Instagram ಅವರೇ ಹೆಲ್ಪ್ ಮಾಡಿದ್ರು ಅದು ಅಂತ. ಮತ್ತೆ ಮಾರ್ಕೆಟಿಂಗು ಹಿಯರ್ ಆ್ಯಂಡ್ ದ ಕ್ಲೈಂಟ್ಸ್ಗೆ ಹ್ಯಾಂಡಲ್ ಮಾಡ್ತಿದ್ದೆ. ಇಟ್ ವಾಸ್ ಗುಡ್, ಇಟ್ ವಾಸ್ ಫೈನ್. Okay. ಅಷ್ಟೊಂದೇನು ತೊಂದರೆ ಆಗಲಿಲ್ಲ, ಬಟ್ ಬಿಸ್ನೆಸ್ನಲ್ಲಿ ಎಫೆಕ್ಟ್ ಇತ್ತು. ಬಟ್ ಐ ಲರ್ನ್ಟ್ ಅ ಲಾಟ್. ಏನು ಮಾಡ್ತೀವಿ, ಕೋವಿಡ್ ಟೈಮ್ನಲ್ಲಿ ಕುತ್ಕೊಂಡು ಐ ವಾಸ್ ರಿಸರ್ಚಿಂಗ್. ಐ ಲರ್ನ್ಟ್ ಅ ಲಾಟ್ ಇನ್ ದ ಲಾಸ್ಟ್ ಲೈಕ್ ಆ ಇಯರ್ನಲ್ಲಿ ಏನು ನಡೀತು ಅಂತ. ಇಟ್ ವಾಸ್ ಅ ಟಫ್ ಸಿನಾರಿಯೋ, ಬಟ್ ಇಟ್ ವಾಸ್ ಪ್ರಿಟಿ ಫೈನ್. ಅಷ್ಟೊಂದೇನು ತೊಂದರೆ ಆಗಲಿಲ್ಲ. ಓಕೆ. ಹೌ ಇಸ್ ಯುವರ್ ರುಟೀನ್ ಲೈಕ್? ಬೆಳಗ್ಗೆ ಎಷ್ಟೊತ್ತಿಗೆ ಹೇಳೋದು? Routine, like I actually wake up very late. Okay. A lot of people think, oh, you are an entrepreneur, you have to wake up by 6 a.m. or 7 a.m. ಮಾತ್ರ ಏನು ರೂಲ್ಸ್ ಇಲ್ಲ. ಇಲ್ಲ ಹೆಂಗಂದ್ರೆ ವಿ ಡೋಂಟ್ ಹ್ಯಾವ್ ಬಿಸ್ನೆಸ್ ಯಾವಾಗ ಬೇಕಾದ್ರೂ ಹೇಳ್ಬೋದು. ಇಲ್ಲ, ಆ ಥರ ಏನಿಲ್ಲ. ಈ ಇಂಡಸ್ಟ್ರಿಲಿ ಏನಂದರೆ ಆಂಟ್ರಪ್ರನರ್ ಇಂಡಸ್ಟ್ರಿಲಿ ಒನ್ ಥಿಂಗ್ ಯು ಶುಡ್ ನೋ ದ್ಯಾಟ್ there is no timings as such. There is no timings, there is no holiday. ಇದು ಕಾರ್ಪೊರೇಟ್ ಜಾಬ್ ಅಲ್ಲ. You have to get up even in the middle of the night and work, or either in the morning, or you can get up in the noon also. ಆ ಥರ ಕೆಲಸ ಇದ್ದಾಗ you should yeah you should be there. Calls anytime, I attend calls anytime. Even in the midnight I get calls about work, I attend. So ಆ ಥರ routine every day is like I wake up by 10 o'clock. I freshen up, I start making calls. Team ನೋಡ್ಕೊಂತಾರೆ. I don't work actually. ಮುಂಚೆ ವರ್ಕ್ ಮಾಡ್ತಿದ್ದೆ. Now ಇವಾಗ I have got a smart team ಅಲ್ವಾ. I guide them what to do. I'm starting like new other ventures. I keep looking into all of it. Okay. So I guide my team. They look into my work and I keep going to meetings, attending. And ಇತ್ತೀಚೆಗೆ ಎಲ್ಲ ಕಡೆ there's a lot of launches and I have a influencer life ಬೇರೆ ಅಲ್ವಾ. So I keep going to these events. I keep doing some shoots and in the night I get out partying or something. I get back home, I sleep. I sleep like properly for 8 hours. Okay. ಈ ಇನ್ಫ್ಲುಯೆನ್ಸರ್ ಲೈಫ್ ಹೇಗೆ ನಡೀತಾ ಇದೆ? Influencer life ಚೆನ್ನಾಗಿದೆ. It's I'm trying to balance between both, but I would like to be seen more as an entrepreneur. Okay. ಏನಂದ್ರೆ ಸ್ವಲ್ಪ ಜನಕ್ಕೆ ದೇ ಥಿಂಕ್ ದಟ್ ಇನ್ಫ್ಲುಯೆನ್ಸರ್ಸ್ ಅಂದರೆ ಏನೋ ಒಂಥರ ಇನ್ನೂ ಒಂದು ಫೀಲ್ ಇದೆ.
ಇವ್ರಿಗೆಲ್ಲ ಫ್ರೀಯೇ ಸಿಗುತ್ತೆ ಎಲ್ಲ ಅಂತ. ಓಕೆ. ಬಟ್ ಇಟ್ಸ್ ಆಲ್ಸೋ ಇಟ್ಸ್ ಅ ರಿಯಲ್ ಜಾಬ್ ಆ್ಯಕ್ಚುಲಿ. ನೀವು ನಂಬಲ್ಲ ಎಷ್ಟೊಂದು ಜನ ದೇ ಮೇಕಿಂಗ್ 3-4 lakhs per month just being a influencer. Wow. That is more than ಇವಾಗ brands are paying like huge. ಅಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ. ಇಟ್ಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಜಾಬ್. ಇನ್ಫ್ಲುಯೆನ್ಸರ್ ಅಂದರೆ ಈಸಿ ಅಲ್ಲ. ದ ಅಮೌಂಟ್ ಆಫ್ ಅವರ್ ಯು ಗೋ ವರ್ಕ್ ಆ್ಯಂಡ್ ಶೂಟ್ ಕಾಂಟೆಂಟ್ ಆ್ಯಂಡ್ ಪೋಸ್ಟ್ ಮಾಡೋದಲ್ಲ, ಆ್ಯಂಡ್ ಆಲ್ ದ ಬ್ಯಾಕ್ಲಾಶ್ ಯು ಗೆಟ್ ಆನ್ ದ ಇಂಟರ್ನೆಟ್, ಆಲ್ ಆಫ್ ಇಟ್ ಯು ಹ್ಯಾವ್ ಟು ಬಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಓಪನ್ ಅಬೌಟ್ ಇಟ್. ಸೊ ಇನ್ಫ್ಲುಯೆನ್ಸರ್ ಲೈಫು ಚೆನ್ನಾಗಿ ನಡೀತಿದೆ. ಇಟ್ಸ್ ಆಲ್ ಗುಡ್. ಅಲ್ಲಿ ಇಲ್ಲಿ ಬ್ರ್ಯಾಂಡ್ ಕೊಲಾಬ್ಸ್ ಬರ್ತಾನೆ ಇರುತ್ತೆ. ಬಟ್ ಇಟ್ಸ್ ಪ್ರಿಟಿ ಫೈನ್. ಹೇಗೆ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಹೇಗೆ ಡೀಲ್ ಮಾಡ್ತೀರಾ? ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಆ್ಯಕ್ಚುಲಿ ಐ ಆಮ್ ಹ್ಯಾಪಿ ಆ್ಯಂಡ್ ಲಕ್ಕಿ ದ್ಯಾಟ್ ನನಗೆ ಜಾಸ್ತಿ ನೆಗೆಟಿವ್ ಕಾಮೆಂಟ್ಸ್ ಬರಲ್ಲ ಆ್ಯಕ್ಚುಲಿ. ಬಟ್ ಬಂದ್ರೂ ಐ ಜಸ್ಟ್ ಇಗ್ನೋರ್ ಇಟ್. ಯು ಡೋಂಟ್ ಹ್ಯಾವ್ ಟು. ಇವಾಗ ಹೆಂಗಂದ್ರೆ ಇಫ್ ದೇ ಡೋಂಟ್ ನೋ ಯು ಪರ್ಸ್ನಲಿ, ಯು ಡೋಂಟ್ ಹ್ಯಾವ್ ಟು ಟೇಕ್ ಇಟ್ ಪರ್ಸ್ನಲಿ. 1 week they'll hate you, 1 week they'll love you, both weeks you get paid. So you don't have to worry who. Ultimately the opinion of your family and your friends matter more than strangers, so it doesn't matter. Ignore it and keep doing good. Aste. True. Become more successful, and the best revenge is to show that you're more successful anta. True. Yes. ಸೊ ಒಂದು ಸೆಗ್ಮೆಂಟ್ ಇದೆ ನಮ್ಮ ಶೋ ಅಲ್ಲಿ. ನಾವು ನಿಮಗೆ 5th standard ಮಕ್ಳಿಗೆ ಕೇಳುವಂಥ ಒಂದು 5 ಕ್ವೆಶ್ಚನ್ ಕೇಳ್ತೀವಿ. ನೀವು 5ನೇ ಕ್ಲಾಸ್ ಪಾಸ್ ಆಗ್ತೀರಾ ಅಂತ ನೋಡೋಣ. Sure. India lies in which continent? India, Asia. Brain of computer ಅಂತ ಯಾವ ಪಾರ್ಟ್ ಕರೀತಾರೆ? Brain of motherboard. Which is the longest river on the earth? Nile. Correct. Hey, ಪರವಾಗಿಲ್ಲ. ಡಿಸ್ಟಿಂಕ್ಷನ್ ಎಲ್ಲ ಪಾಸ್ ಆಗ್ತಾ ಇದ್ದೀರಾ? More than education, ಬೇರೆ knowledge ಇದೆ. The smallest state of India is? Smallest state of India. Smallest state. Actually, ಇದು ಯಾವತ್ತೂ ಅನ್ಕೊಂಡಿಲ್ಲ. Smallest state. Hint ಕೊಡ್ಲಾ? Sure. ನಮಗೆ ಹತ್ರನೇ ಇದೆ. ಹತ್ರನೇ ಕೇರಳ. ಗೋವಾ. Yes. Goa ಇದೆ. Last question. Yes. Which plant grows in desert? Cactus. Correct. Okay. So 5th standard ನೀವು ಪಾಸ್ ಆಗಿದ್ದೀರಾ? Thank you. Please, I passed 5th. ಇನ್ನೊಂದು ಸೆಗ್ಮೆಂಟ್ ಇದೆ ವೇರ್ ಯು ಹ್ಯಾವ್ ಟು ಪಿಕ್ ಅಪ್ ಯುವರ್ ಫೋನ್ ಆ್ಯಂಡ್ ಗೋ ಥ್ರೂ ಯೋರ್ ಕಾಂಟ್ಯಾಕ್ಟ್ ಲಿಸ್ಟ್. ಮೋಸ್ಟ್ ಪಾಪ್ಯುಲರ್ ಪರ್ಸನ್ಗೆ ಕಾಲ್ ಮಾಡಿ ನನ್ನ ಸಂಜೆ ಶೋಗೆ ಇನ್ವೈಟ್ ಮಾಡಬೇಕು. Oh wow. Most popular person. There's some big celebrities. Please call. I don't know if they'll pick my call right now. Okay, I'm calling Danya Ramkumar. Okay. Yeah. Hi Danya. Hi, how are you? I've been good. Danya, 1 second. I'm in Radio City actually, and I'm on live. They asked me to call one of the most popular persons, so I thought I'll call you. Nimge call marde anta. I'll with me Sneha Shinoy is on line. She'd like to talk to you. Hi ಧನ್ಯ ಅವರೇ, ನಾನು RJ ಸ್ನೇಹಾ ಶನೋಯ್ ಮಾತಾಡ್ತಿರೋದು. Hi, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? Yes, all well. ಯುಧಿಷ್ಠಿರು ನಂದು ಪಾಡ್ಕಾಸ್ಟ್ ಶೋಗೆ ಬಂದಿದ್ರು. ಅವ್ರಿಗೆ ಹೇಳಿದೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಪರ್ಸನ್ಗೆ ಕಾಲ್ ಮಾಡಿ ಅಂತ, ಆ್ಯಂಡ್ ಹಿ ಹಸ್ ಕಾಲ್ಡ್ ಯು. ಸೊ ನನ್ನ ಕಡೆ ಮತ್ತು ಯುಧಿಷ್ಠಿರ್ ಕಡೆಯಿಂದ ನಿಮಗೆ ನನ್ನ ಸಂಜೆ ಶೋಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ನೀವು ಫ್ರೀ ಇದ್ದಾಗ ಬನ್ನಿ ನಮ್ಮ ಶೋಗೆ. Sure. All the very best. Thank you so much. Have fun. See you. You too. Thanks Danya. Thanks, see you. Take care. ಸೋಷಿಯಲ್ ಮೀಡಿಯಾಗೆ ಅಂತ ಏನಾದ್ರು ಟಿಪ್ಸ್ ಕೊಡ್ಬೋದಾ? ಹೌ ಟು ಗ್ರೋ ಆರ್ ಫಾಲೋವರ್ಸ್ ಆರ್ ದ ರೀಚ್? ಫಾಲೋವರ್ಸ್ ಆ್ಯಂಡ್ ರೀಚ್ ಏನಂದರೆ ಔಟ್ ಆಫ್ ದ ಬಾಕ್ಸ್ ಕಾಂಟೆಂಟ್. ಈ ರೆಗ್ಯುಲರ್ ಆಗಿ ಎಲ್ಲರೂ ರೀಲ್ಸ್ ಹಾಕ್ತಾರೆ. ಫಸ್ಟ್ ಫೈಂಡ್ ವಾಟ್ ಈಸ್ ಯೋರ್ ಪ್ಯಾಷನ್ ಅಂತ. ಇವಾಗ ಎಷ್ಟೊಂದು ಜನಕ್ಕೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಫ್ಯಾಷನ್ ಇಂಟ್ರೆಸ್ಟ್ ಇರುತ್ತೆ. ಸೊ ರಿಸರ್ಚ್ ಮಾಡಿ ಇಂಟರ್ನ್ಯಾಷನಲ್ ಕಾಂಟೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಬೇರೆ ಕಂಟ್ರಿಲೆಲ್ಲ. ಅಲ್ಲಿ ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇಫ್ ಯು ಡೆಡಿಕೇಟ್ ಆ್ಯಂಡ್ ಡೂ ಅಲ್ವಾ, ಔಟ್ ಆಫ್ ದ ಬಾಕ್ಸ್ ಕಾಂಟೆಂಟ್ ಮಾಡಿದಾಗ ಯೂಶಲಿ ಏನಾಗುತ್ತೆ ಅಂದರೆ ಇನ್ಸ್ಟಾಗ್ರಾಮೇ ಅದನ್ನು ಪ್ರಮೋಟ್ ಮಾಡುತ್ತೆ. ಬಿಕಾಸ್ ಆ ಕಾಂಟೆಂಟ್ ಅಷ್ಟು ಚೆನ್ನಾಗಿದೆ ಅಂತ ಇನ್ನೂ ವೈರಲ್ ಆಗುತ್ತೆ. ಸೊ ಯು ಕ್ಯಾನ್ ಟ್ರೈ ದ್ಯಾಟ್ ಆ್ಯಂಡ್ ಫೈಂಡ್ ಯೋರ್ ನೀಶ್ ಫಸ್ಟ್. ಮೇನ್ಲಿ ನಿಮ್ಮ ಪ್ಯಾಷನ್ ಯಾವ್ದ್ರ ಮೇಲಿದೆ ಆ ನೀಶ್ನೇ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ರೆಗ್ಯುಲರ್ ಆಗಿ ಸ್ಟೋರಿ ಹಾಕಿ ಎವ್ರಿ ಡೇ. ಆ್ಯಂಡ್ ನಮ್ಮ ಜನಕ್ಕೆ ಏನಂದರೆ ದೇಡ್ ಲೈಕ್ ಟು ಸಿ ಯೋರ್ ಲೈಫ್ ಸ್ಟೈಲ್ ಎವ್ರಿ ಡೇ.
ಮೋರ್ ದೆನ್ ಎನಿಥಿಂಗ್ ಎಲ್ಸ್ ದೇ ಲೈಕ್ ಟು ಸಿ ಏನ್ ಮಾಡ್ತಿದ್ದೀರಾ ಡೈಲಿ, ವೆರಿ ಇಂಟ್ರೆಸ್ಟೆಡ್. ಲೈಕ್ ಇಟ್ಸ್ ಅ ಕಾಮನ್ ಥಿಂಗ್. ಇವಾಗ ಡೈಲಿ ಏನ್ ಮಾಡ್ತೀರಾ, ಯಾರ ಜೊತೆ ಹೋಗಿ ಸುತ್ತಾಡ್ತೀರಾ, ಎಲ್ಲೋಯ್ತೀರಾ ಅಂತ. ಸೊ ಅದನ್ನ ಜಾಸ್ತಿ ಆಗ್ತಾ ಇರುವಾಗ ಅಟ್ರಾಕ್ಷನ್ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ನಿಮ್ಮ ಪ್ರೊಫೈಲ್ನಲ್ಲಿ. ಯು ಕ್ಯಾನ್ ಜಸ್ಟ್ ಕೀಪ್ ಶೇರಿಂಗ್ ಸಮ್ ನೈಸ್ ಮೀಮ್ಸ್ ಅದು ಇದು ಹಾಕಿ ಆ್ಯಂಡ್ ಕಾಂಟೆಂಟ್ ಕ್ಲೀನಾಗಿ ಆ ಎಸ್ಥೆಟಿಕ್ಸ್ ಚೆನ್ನಾಗಿದ್ರೆ ಇಟ್ ವಿಲ್ ರನ್ ವೆರಿ ವೆಲ್. ಇಫ್ ಯು ವಾಂಟ್ ಗೆಟ್ ಇನ್ ಟು ಪ್ರೊಫೆಷ್ನಲ್ ಆಗಲ್ವಾ, ಇವಾಗ ರೀಚ್ ಬರ್ತಿಲ್ಲ ಅದು ಇದು ಬರ್ತಿಲ್ಲ ಅಂದರೆ ಇನ್ವೆಸ್ಟ್ ಸಮ್ ಅಮೌಂಟ್ ಇನ್ ದ ಆ್ಯಡ್ಸ್ನಲ್ಲಿ ಬೂಸ್ಟ್ ಮಾಡ್ಬೋದು. ಇವಾಗ ತುಂಬ ಆಪ್ಷನ್ಸ್ ಇದೆ ಇನ್ಸ್ಟಾಗ್ರಾಮ್ನಲ್ಲಿ, ಮೋರ್ ಫಾಲೋವರ್ಸ್ ಮತ್ತು ರೀಚ್ ಸಿಗೋಕ್ಕೆ ಆ್ಯಡ್ಸ್ ಬೂಸ್ಟ್ ಮಾಡಿಕೊಂಡು ಮಾಡ್ಬೋದು. ಐ ನೋ ನಿಮ್ಮದು ಬ್ಲೂಟಿಕ್ ಇದೆ. ಇಸ್ ಇಟ್ $699 ಬೇಸ್ಡ್ ಬ್ಲೂಟಿಕ್ ಆರ್ ನಿಮಗೆ ಅಂದರೆ ಹಾಗೆ ಅಪ್ಲೈ ಮಾಡಿ ಬಂದಿದ್ದ? ಇಲ್ಲ ಅಪ್ಲೈ ಮಾಡಿ ಬಂದಿಲ್ಲ. Okay, you paid for it. Yeah. How do you feel when you have to give $700 every month? No, so one of the reasons I got it, ಎಷ್ಟೊಂದು ಜನ ಕೇಳಿದ್ರು ಏನು ಕಾಸು ಕೊಟ್ಬಿಟ್ಟು ತೊಗೊಳೋದು ಇಟ್ಸ್ ವೇಸ್ಟ್ ಅಂತ ಎಷ್ಟೊಂದು ಜನ ಆಗ್ತಿದ್ರು. ಬಟ್ ಐ ಡಿಂಟ್ ಗೆಟ್ ದ ಬ್ಲೂಟಿಕ್ ಬಿಕಾಸ್ ಐ ವಾಂಟೆಡ್ ಅ ಬ್ಲೂಟಿಕ್. ಇವಾಗ ಇಟ್ಸ್ ಕಾಮನ್, ಎವ್ರಿ ಒನ್ ಹ್ಯಾಸ್ ಬ್ಲೂಟಿಕ್, ಇಟ್ ಡಸಂಟ್ ಮೇಕ್ ಬಿಗ್ ಸೆನ್ಸ್. ಬಟ್ ದ ಮೇನ್ ರೀಸನ್ ಇಸ್ ಐ ರೆಡ್ ದ ಅಡ್ವಾಂಟೇಜಸ್ ಆಫ್ ಬ್ಲೂಟಿಕ್. ಏನಂದರೆ ಸೊ ನಿಮ್ಮ ಅಕೌಂಟ್ಗೆ ಯಾವಾಗನ ಹ್ಯಾಕ್ ಆದರೆ ಇಲ್ಲ ನಿಮ್ಮ ಅಕೌಂಟ್ಗೆ ಏನಾದರೂ ಸೆಕ್ಯೂರಿಟಿ ಇಶ್ಯೂಸ್ ಇದ್ದರೆ ಆ್ಯಂಡ್ ಎಕ್ಸ್ಟ್ರಾ ಪರ್ಕ್ಸ್ ಸಿಗುತ್ತೆ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ವೆನ್ ಯಾರೋ ವೆರಿಫೈಡ್ ಬ್ಲೂಟಿಕ್ ಅಲ್ವಾ. ಸಪೋರ್ಟ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಅ ಸೇಫ್ಟಿ ಮೆಷರ್ ಆಲ್ಸೋ. ದ ಲಾಟ್ ಆಫ್ ಆಪ್ಷನ್ಸ್, ಅದರೊಳಗೆ ಎಷ್ಟೊಂದು ಆಪ್ಷನ್ಸ್ ಇದೆ, ಅಡ್ವಾಂಟೇಜಸ್ ಇದೆ. ರೀಸನ್ಸ್ ಐ ಗಾಟ್ ಇಟ್ ಟು ಕೀಪ್ ಮೈ ಅಕೌಂಟ್ ಸೆಕ್ಯೂರ್. ಓಕೆ. ಇಟ್ಸ್ ಇನ್ನೊಂದೇನಂದ್ರೆ ಎಷ್ಟೊಂದು ಫೇಕ್ ಅಕೌಂಟ್ಗಳಿತ್ತು, ಒಂದು 10-15 ಫೇಕ್ ಅಕೌಂಟ್ಗಳಿತ್ತಲ್ಲ. ಸೊ ಇವಾಗ ಬ್ಲೂಟಿಕ್ ಇಲ್ಲ ಅಂದ್ರೆ ಎಲ್ಲರೂ ದೆಲ್ ಥಿಂಕ್ ದಟ್ ಫೇಕ್ ಅಕೌಂಟ್ ಆಲ್ಸೋ ದೇರ್. ಮತ್ತೆ ಎಷ್ಟೊಂದು ಜನ ದೇವರ್ ಇಂಪರ್ಸನೇಟಿಂಗ್ ಮೀ, ನಾನು ಯುಧಿಷ್ಠರ್ ಅಂತ. ಬ್ಲೂಟಿಕ್ ಇದ್ದಾಗ ದೆಲ್ ಸಿ ಯುವರ್ ಅ ವೆರಿಫೈಡ್ ಅಕೌಂಟ್ ಅಲ್ವಾ, ರಿಯಲ್ ಅಕೌಂಟ್ ಅಂತ. ಇಟ್ಸ್ ಮೋರ್ ದೆನ್ ಬ್ಲೂಟಿಕ್ ಅಂತ ಇಟ್ಸ್ ಲೈಕ್ ಕೀಪಿಂಗ್ ಯುವರ್ ಅಕೌಂಟ್ ವೆರಿಫೈಡ್ ಅಂಡ್ ಸೇಫ್. ಎಸ್, ವೆರಿ ನೈಸ್. It was a insightful talk with you. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ, ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇಟ್ಸ್ ಅಬ್ಸಲ್ಯೂಟ್ ಪ್ಲೆಜರ್ ಬೀಯಿಂಗ್ ಹಿಯರ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯುಧಿಷ್ಠಿರ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.